ಈ ತರ ಬಟ್ಟೆ ಹಾಕೊಂಡು ಪೋಸ್ಟ್ ಕೊಟ್ಟಿದ್ರೆ ಸಾಕಾಗಿತ್ತು. ಇದೇ ಬಟ್ಟೆಯಲ್ಲಿ ಲಾಂಗ್ ಹಿಡ್ಕೊಂಡು ದರ್ಶನ್ ಅವರ ಕರಿಯಾ ಸಿನಿಮಾ ರೀಲ್ಸ್ ಮಾಡಿದ್ರಿಂದ ರಜತ್ ಮೇಲೆ ಪೊಲೀಸ್ ಕೇಸ್ ಆಗಿದೆ, ಜೊತೆಗೆ FIR ಕೂಡ ದಾಖಲಾಗಿದೆ. ಇದೇ ರೀಲ್ಸ್ ಅಲ್ಲಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕೂಡ ಇದ್ದಿದ್ರಿಂದ ಅವ್ರ ಮೇಲೂ ಕೂಡ FIR ಆಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಆ ರೀತಿ ಲಾಂಗ್ ಹಿಡ್ಕೊಂಡು ಒಂದು ರೀತಿ ರೋಷಾವೇಶದಲ್ಲಿ ಹೀರೋಯಿಸಂ ತೋರಿಸುವಂತಹ ರೀಲ್ಸ್ ಮಾಡುವಂತಿಲ್ಲ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅವರಿಬ್ಬರ ಮೇಲೆ ಕೂಡ FIR ದಾಖಲಾಗಿದ್ದು, ಅಭಿಮಾನ ಅನ್ನುವಂಥದ್ದು ಅವರವರ ಪರ್ಸನಲ್, ಅವ್ರು ಯಾರನ್ನ ಬೇಕಾದರೂ ಅಭಿಮಾನಿಸಬಹುದು. ಕೆಲವು ವಿಷಯಗಳನ್ನ ಅನುಸರಿಸುವಾಗ ಅದು ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತಾ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ 11ರ ರಜತ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರುವಂತಹ ಸಿನಿಮಾ ಹೆಸರುಗಳನ್ನು ಹೊಂದಿದ್ದಂತಹ ಕಾಸ್ಟ್ಯೂಮ್ಸ್ ಹಾಕೊಂಡು ರೀಲ್ಸ್ ಮಾಡಿದ್ರು, ಪೋಸ್ಟ್ ಕೂಡ ಕೊಟ್ಟಿದ್ರು. ಈ ಒಂದು ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಕೆಲವು ದರ್ಶನ್ ಅವರ ಅಭಿಮಾನಿಗಳು ಪ್ಯಾಂಟ್ ಮೇಲೆ ಮತ್ತು ಈ ಚಪ್ಪಲಿ ಜಾಗದಲ್ಲೆಲ್ಲ ದರ್ಶನ್ ಸಿನಿಮಾ ಹೆಸರುಗಳು ಬೇಕಿತ್ತ ಅಂತ ರಜತ್ ಅವ್ರನ್ನ ಸರಿಯಾಗಿ ತರಾಟೆ ಕೂಡ ತೆಗೆದುಕೊಂಡಿದ್ರು. ಆದರೆ ಈ ಥರ ಬಟ್ಟೆ ಹಾಕೊಂಡು ಪೋಸ್ಟ್ ಕೊಟ್ಟಿದ್ರೆ ಸಾಕಾಗಿತ್ತು, ಸಾಲದು ಅಂತ ಇದೇ ಬಟ್ಟೆಯಲ್ಲಿ ಲಾಂಗ್ ಹಿಡ್ಕೊಂಡು ದರ್ಶನ್ ಅವರ ಕರಿಯಾ ಸಿನಿಮಾ ರೀಲ್ಸ್ ಮಾಡಿದ್ರಿಂದ ರಜತ್ ಮೇಲೆ ಪೊಲೀಸ್ ಕೇಸ್ ಆಗಿದೆ, ಜೊತೆಗೆ FIR ಕೂಡ ದಾಖಲಾಗಿದೆ. ಸಾಲದು ಅಂತ ಇದೇ ರೀಲ್ಸ್ ಅಲ್ಲಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕೂಡ ಇದ್ದಿದ್ರಿಂದ ಅವ್ರ ಮೇಲೂ ಕೇಸ್ ಆಗಿದೆ, ಅವ್ರ ಮೇಲೂ ಕೂಡ FIR ಆಗಿದೆ. ರೀಲ್ಸ್ ಮಾಡುವಾಗ ಬಿಗ್ ಬಾಸ್ ಸ್ಪರ್ಧಿಗಳ ಎಡವಟ್ಟು ಈಗ ಅವರನ್ನ ತೊಂದರೆಗೆ ಸಿಲುಕಿಸಿದೆ ಅಂತ ಹೇಳ್ಬೋದು. ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪೋಸ್ಟ್ ಕೊಟ್ಟಿದ್ರಿಂದಾನೇ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅಂದ್ರೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅವರಿಬ್ಬರ ಮೇಲೆ ಕೂಡ FIR ದಾಖಲಾಗಿದ್ದು, ಬಸವೇಶ್ವರ ನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ರಜತ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ರೀಲ್ಸ್ ಅಪ್ಲೋಡ್ ಆಗಿದೆ. ಇನ್ಫ್ಯಾಕ್ಟ್ ಕೇವಲ 18 ಸೆಕೆಂಡ್ ಅಷ್ಟೇ ಇದೆ. ಲಾಂಗ್ ಹಿಡ್ಕೊಂಡು ಭಯದ ವಾತಾವರಣ ಸೃಷ್ಟಿಸುವಂತಹ ರೀಲ್ಸ್ ಮಾಡಲಾಗಿದ್ದು, ಕಾನೂನು ಬಾಹಿರವಾಗಿ ಲಾಂಗ್ ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ರೀಲ್ಸ್ ಮಾಡಿರೋದು ಈ ಒಂದು ಸಮಸ್ಯೆಗೆ ಕಾರಣ ಆಗಿದೆ. ಸಾರ್ವಜನಿಕರ ಶಾಂತಿ ನೆಮ್ಮದಿಗೆ ಭಂಗವಾಗುವಂತಹ ಸ್ಥಿತಿ ಉಂಟು ಮಾಡ್ತಾ ಇದೆ. ಜೊತೆಗೆ ನಿಷೇಧಿತ ಮಾರಕಾಸ್ತ್ರವನ್ನು ಹಿಡ್ಕೊಂಡು ರೀಲ್ಸ್ ಮಾಡಲಾಗಿದೆ ಅನ್ನೋ ಕಾರಣಕ್ಕೆ ಭಾನು ಪ್ರಕಾಶ್ ಎನ್ನುವರು ಇವರಿಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಈ ಕೇಸನ್ನು ತೆಗೆದುಕೊಂಡಿರುವಂತಹ ಬಸವೇಶ್ವರ ನಗರ ಠಾಣೆ ಪೊಲೀಸರು FIR ಅನ್ನ ದಾಖಲಿಸಿದ್ದಾರೆ. ಸ್ನೇಹಿತರೆ, ಕೇವಲ ದರ್ಶನ್ ಅವರ ಸಿನಿಮಾದ ರೀಲ್ಸ್ ಅನ್ನ ಮಾಡಿರ್ತಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಅಲ್ಲಿ ಸಮಸ್ಯೆ ಆಗಿರೋದು ಮಾರಕಾಸ್ತ್ರ ಹಿಡ್ಕೊಂಡಿರೋದು ಅಷ್ಟೇನೆ. ಬಿಕಾಸ್ ಈಗ ಅದು ನಕಲಿ ಲಾಂಗೋ ಅಸಲಿ ಲಾಂಗೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಆ ರೀತಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ರೀಲ್ಸ್ ಮಾಡುವಂಥದ್ದು ಆ್ಯಕ್ಚುಲಿ ಶಾಂತಿಗೆ ಭಂಗ ತರುವಂಥದ್ದು ಅಥವಾ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಅಂತ ಈ ಕಂಪ್ಲೇಂಟ್ ಮಾಡಿರುವ ವ್ಯಕ್ತಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡಿ, ಅಭಿಮಾನ ಅನ್ನುವಂಥದ್ದು ಅವರವರ ಪರ್ಸನಲ್, ಅವ್ರು ಯಾರನ್ನ ಬೇಕಾದರೂ ಅಭಿಮಾನಿಸಬಹುದು. ಅದಕ್ಕೆ ಯಾವುದೇ ಎಡರು ತೊಡರು ಇರಬಾರ್ದು, ಅದನ್ನು ಕೇಳುವಂತಹ ಪ್ರಶ್ನೆ ಕೂಡ ಯಾರಿಗೂ ಇರಲ್ಲ. ಬಟ್ ಆದರೆ ಕೆಲವು ವಿಷಯಗಳನ್ನು ಅನುಸರಿಸುವಾಗ ಅದು ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತಾ, ಅಥವಾ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಸರಿಯಾಗಿ ಯೋಚನೆ ಮಾಡಿ ಕೆಲವೊಂದನ್ನು ಮಾಡಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಪಬ್ಲಿಕ್ ಫಿಗರ್ಸ್ ಅಂತ ಆದಮೇಲೆ ಅವರನ್ನು ಜನ ಸಿಕ್ಕಾಬಟ್ಟೆ ಫಾಲೋ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಈಗ ಸುಮ್ಮನೆ ಅವ್ರು ಪಬ್ಲಿಕ್ ಫಿಗರ್ಸ್ ಆಗಿಲ್ಲದೆ ಇದ್ರೂ ರೀಲ್ಸ್ ಮೂಲಕ ಸಾಕಷ್ಟು ಜನ ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಸೊ ಅವರನ್ನೇ ಜನಗಳು ಫಾಲೋ ಮಾಡ್ತಾ ಇರ್ತಾರೆ. ಸೊ ಫಾಲೋ ಮಾಡುವಾಗ ಕೆಲವೊಂದಷ್ಟು ಪರಿಣಾಮಗಳು ಬೀರುವಂತಹ ಚಾನ್ಸಸ್ ಇರುತ್ತೆ, ಇನ್ಫ್ಲುಯೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಪಬ್ಲಿಕ್ ಫಿಗರ್ಸ್ ಈ ರೀತಿ ಎಲ್ಲ ಲಾಂಗ್ ಎಲ್ಲ ಹಿಡ್ಕೊಂಡು ರೀಲ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ನಮ್ಮನ್ನು ಫಾಲೋ ಮಾಡ್ತಾ ಇರುವಂತಹ ಫಾಲೋವರ್ಸ್ಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಸಮಸ್ಯೆ ಆಗಿರೋದು ಅಷ್ಟೇ, ಲಾಂಗನ್ನು ಹಿಡ್ಕೊಳ್ಬಾರ್ದಾಗಿತ್ತು. ಈಗ ಸಾಕಷ್ಟು ಡಿಸ್ಕಷನ್ಸ್ ಸ್ಟಾರ್ಟ್ ಆಗುತ್ತೆ, ಅದು ನಕಲಿ ಆಗಿತ್ತಲ್ವ, ಅಸಲಿ ಅಲ್ವಾ ಅಂತಲ್ಲ. ನಕಲಿನೋ ಅಸಲಿನೋ ಅದು ಮ್ಯಾಟ್ರ್ ಆಗಲ್ಲ. ಸೊ ಸಾರ್ವಜನಿಕ ಸ್ಥಳದಲ್ಲಿ ಆ ರೀತಿ ಒಂದು ಪಿಕ್ಚರ್ ಕೊಡುವಂತಹ ಲಾಂಗ್ ಹಿಡ್ಕೊಂಡು ಒಂದು ರೀತಿ ರೋಷಾವೇಶದಲ್ಲಿ ಹೀರೋಯಿಸಂ ತೋರಿಸುವಂತಹ ರೀಲ್ಸ್ ಮಾಡುವಂತಿಲ್ಲ ಅಷ್ಟೇ. ಅದು ಕಾನೂನು ಪ್ರಕಾರ ಅದು ತಪ್ಪೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ರಜತ್ ಅವರು ಹಾಗೇನೆ ವಿನಯ್ ಗೌಡ ಅವರು. ಅಫ್ಕೋರ್ಸ್ ಇದೇನು ತುಂಬ ದೊಡ್ಡ ಇಶ್ಯೂ ಆಗಿ ಮುಂದಕ್ಕೆ ಹೋಗಲ್ಲ, ಮುಂದುವರಿಯದೇ ಇರಬಹುದು ಅಥವಾ ಇಲ್ಲಿಗೆ ಸ್ಟಾಪ್ ಆಗಬಹುದು. ಬಟ್ ಆದರೆ ಸುಮ್ಮನೆ ಅದೊಂದು ನೆಗೆಟಿವ್ ಯಾವತ್ತೂ ಅಟ್ರಾಕ್ಟ್ಸ್ ಮೋರ್ ಅಲ್ವಾ, ಪಾಸಿಟಿವ್ಗಿಂತ ನೆಗೆಟಿವ್ ಅಟ್ರಾಕ್ಟ್ ಮಾಡುತ್ತೆ. ಎಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ರು, ಎಷ್ಟೆಲ್ಲ ಪ್ರೀತಿಯನ್ನು ಗಳಿಸಿದ್ರು ಕೂಡ ಕೆಲವೊಂದು ಸಲ ಪಬ್ಲಿಕ್ ಫಿಗರ್ಸ್ ಈ ರೀತಿ ಯೋಚನೆ ಮಾಡದೆ ಮಾಡುವಂತಹ ಕೆಲಸಗಳಿಂದ ಸುಮ್ಮನೆ ಅದೊಂದು ಕಪ್ಪು ಚುಕ್ಕೆ ಥರ ಉಳ್ಕೊಂಡು ಬಿಡುತ್ತೆ ಅಷ್ಟೇ. ಸೊ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಈಗ ಕೇಸ್ ಹಾಕಿದವರು ಆ್ಯಕ್ಚುಲಿ
ಅವ್ರು ಏನು ತಲೆಯಲ್ಲಿ ಇಟ್ಕೊಂಡು ಇವ್ರ ಮೇಲೆ ಕೇಸ್ ಹಾಕಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಜತ್ ಅವರು ದರ್ಶನ್ ಅವರ ಸಿನಿಮಾ ಹೆಸರುಗಳನ್ನು ಕಾಸ್ಟ್ಯೂಮ್ ರೀತಿಯಲ್ಲಿ ಹಾಕ್ಕೊಂಡು ಪೋಸ್ಟ್ ಕೊಟ್ಟಿದ್ರಿಂದ ಏನೂ ಸಮಸ್ಯೆ ಆಗಿರಲಿಲ್ಲ. ಕೆಲವೊಂದಷ್ಟು ದರ್ಶನ್ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಆಗಿತ್ತು, ಪ್ಯಾಂಟ್ ಮೇಲೆಲ್ಲ ಮತ್ತು ಚಪ್ಪಲಿ ಹಾಕೊಳ್ಳೋ ಜಾಗದಲ್ಲೆಲ್ಲ ನಮ್ಮ ಬಾಸ್ ಸಿನಿಮಾ ಹೆಸರಿದೆ ಅಂತ. ಬಟ್ ಆದರೆ ಈಗ ಲಾಂಗ್ ಎಲ್ಲ ಹಿಡ್ಕೊಂಡು ರೀಲ್ಸ್ ಮಾಡಿರೋದು ಸಮಸ್ಯೆಯನ್ನು ತಂದೊಡ್ಡಿದೆ. ಪಾಪ ಅದ್ರ ಜೊತೆಗೆ ಈ ವಿನಯ್ ಗೌಡ ಅವರು ಕೂಡ ಸೇರಿಕೊಂಡಿರೋದ್ರಿಂದ, ಇನ್ಫ್ಯಾಕ್ಟ್ ವಿನಯ್ ಗೌಡ ಅವರ ಅಕೌಂಟಲ್ಲಿ ಈ ರೀಲ್ಸನ್ನು ಹಾಕಿಲ್ಲ, ಕೇವಲ ರಜತ್ ಅವರ ಅಕೌಂಟಲ್ಲಿ ಮಾತ್ರ ಈ ರೀಲ್ಸ್ ಇದೆ. ಸೊ ಅವ್ರಿಗೂ ಇವಾಗ ಸಂಕಷ್ಟ ಎದುರಾಗಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಆನೆ ಅಂತಲೇ ಅವ್ರ ಹೆಸರು ಮಾಡಿದರು. ರಜತ್ ಅವ್ರಿಗೂ ಕೂಡ ಸಾಕಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ಆಫ್ಟರ್ ಬಿಗ್ ಬಾಸ್ ಸೀಸನ್ 11 ಆದಮೇಲೆ. ಜೊತೆಗೆ ದರ್ಶನ್ ಅವರ ಕಟ್ಟ ಅಭಿಮಾನಿಯಾಗಿ ರಜತ್ ಅವರು ಗುರುತಿಸ್ಕೊಂಡಿದ್ರು. ಸುಮ್ಮನೆ ಇದೊಂದು ಸಣ್ಣ ಒಂದು ಕಪ್ಪು ಚುಕ್ಕೆ ಥರ ಈಗ ಅವ್ರ ಮೇಲೆ ಕೇಸ್ ದಾಖಲಾಗಿದೆ, ಜೊತೆಗೆ FIR ಕೂಡ ಮಾಡಲಾಗಿದೆ. ಸೊ ಇದು ಎಲ್ಲಿಗೂ ಹೋಗಲ್ಲ, ಇನ್ಫ್ಯಾಕ್ಟ್ ಕೇಸ್ ಇಲ್ಲಿಗೆ ಅದು ಸಮಾಪ್ತಿ ಆಗುತ್ತೆ. ಬಟ್ ಇವರ ಒಂದು ಕರಿಯರ್ನಲ್ಲಿ ಒಂದು ಸಣ್ಣ ಒಂದು ಬ್ಲ್ಯಾಕ್ ಮಾರ್ಕ್, ಬಿಕಾಸ್ ಜನಗಳು ನೆಗೆಟಿವ್ನ ಜಾಸ್ತಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ, ರಿಮೈಂಡ್ ಮಾಡ್ತಾ ಇರ್ತಾರೆ. ಲಾಂಗ್ ಹಿಡ್ಕೊಂಡು ಕೇಸ್ ಆಯ್ತಲ್ವಾ ನಿಮ್ಮ ಮೇಲೆ, FIR ಆಯ್ತಲ್ವಾ ಅನ್ನೋ ಥರ ಎಲ್ಲ ಯೋಚನೆ ತಲೆಯೊಳಗೆ ಬಂದುಬಿಡುತ್ತೆ. ಸೊ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ರು, ಎಷ್ಟೆಲ್ಲ ಜನಗಳಿಗೆ ಹತ್ತಿರ ಆಗುವಂತಹ ಕೆಲಸ ಮಾಡಿದ್ರು ಕೂಡ ಒಂದು ನೆಗೆಟಿವ್ ವಿಷಯ ಈಗ ಅದೇ ದೊಡ್ಡದಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಬ್ಲಿಕ್ ಫಿಗರ್ಸ್ ಇದನ್ನು ತಲೆ ಇಟ್ಕೊಳ್ಬೇಕಾಗಿತ್ತು. ಒಟ್ಟಿನಲ್ಲಿ ಸದ್ಯಕ್ಕೀಗ ಕೇಸ್ ದಾಖಲಾಗಿದೆ, FIR ಆಗಿದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ರಜತ್ ಅವರು ತಾವಷ್ಟೇ ರೀಲ್ಸ್ ಮಾಡ್ದೇನೆ ವಿನಯ್ ಗೌಡ ಅವ್ರನ್ನ ಕೂಡ ಜೊತೆಗೆ ಸೇರಿಸ್ಕೊಂಡು ರೀಲ್ಸ್ ಮಾಡಿದ್ರಿಂದ ವಿನಯ್ ಗೌಡ ಅವ್ರ ಮೇಲೂ ಕೂಡ ಇವಾಗ ಕಾನೂನಿನ ತೂಗು ಕತ್ತಿ ತೂಗ್ತಾ ಇದೆ. ನಮಸ್ಕಾರ.